ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಮಿಸ್ಟರ್ ರಾಣಾ ಮಾತಾಡ್ತಾ ಇರೋದು. ಕನ್ನಡ ಇಂಡಸ್ಟ್ರಿಯಲ್ಲಿ ಸಾಕಷ್ಟು ಚಲನಚಿತ್ರಗಳು ಹಿಟ್ ಆಗ್ತಾ ಇದೆ ಮತ್ತು ಸೂಪರ್ ಬ್ಲಾಕ್ ಬಸ್ಟರ್ ಕೂಡ ಆಗ್ತಾ ಇದೆ. ಈಗ ಬಂದಿರೋ ಫಿಲಮ್ ಯಾವುದಪ್ಪ ಅಂತಂದರೆ ನಮ್ಮ ಡಾಲಿ ಧನಂಜಯ್ ಅವರ ಜೀಬ್ರಾ ಫಿಲಮು. ಹೆಸರೇ ಒಂಥರ ವಿಚಿತ್ರವಾಗಿದೆ ಅಲ್ವಾ. ನಮ್ಮ ಡಾಲಿ ಧನಂಜಯ್ ಅವರು ಏನೇ ಮಾಡಿದ್ರು ಸ್ವಲ್ಪ ವೆರೈಟಿ ಥರನೇ ಮಾಡ್ತಾರೆ. ಜೀಬ್ರಾ ಚಿತ್ರದ ಡೈರೆಕ್ಟರ್ ಬಂದ್ಬಿಟ್ಟು ಕಾಶ್ವರ್ ಕಾರ್ತಿಕ್ ಅಂದ್ಬಿಟ್ಟು ತೆಲುಗು ಇಂಡಸ್ಟ್ರಿಯವರು. ಇದು ಕನ್ನಡದಲ್ಲಿ ಅಂದರೆ ತೆಲುಗು ಮತ್ತು ಕನ್ನಡ ಅದು ಪ್ಯಾನ್ ಇಂಡಿಯಾ ಫಿಲಮ್ ಅಂತ ಹೇಳ್ಬೋದು. ಮತ್ತು ಈ ಚಿತ್ರದಲ್ಲಿ ನಾಯಕ ನಟನಾಗಿ ಸತ್ಯದೇವ್ ಅವರು ಆ್ಯಕ್ಟಿಂಗ್ ಮಾಡ್ತಿದ್ದಾರೆ ಮತ್ತು ನಮ್ಮ ಡಾಲಿ ಧನಂಜಯ್ ಅವರು ಟಗರು ಡಾಲಿ ಅವರು ಆ್ಯಕ್ಟಿಂಗ್ ಮಾಡ್ತಿದ್ದಾರೆ. ಜೀಬ್ರಾ ಚಿತ್ರದ ಹೀರೋಯಿನ್ ಬಂದ್ಬಿಟ್ಟು ಇಬ್ಬರು ಇರ್ತಾರೆ. ಪ್ರಿಯಾ ಅವರೊಬ್ಬರು, ಪ್ರಿಯಾ ಭವಾನಿ ಒಬ್ಬರು ಮತ್ತು ಜೆನಿಫರ್ ಒಬ್ಬರು, ಇಬ್ಬರು ಹೀರೋಯಿನು. ಈ ಚಿತ್ರಕ್ಕೆ ಮೇನ್ ಆಗಿ ಆ್ಯಕ್ಟಿಂಗ್ ಮಾಡ್ತಿರೋದು ಸತ್ಯದೇವ್ ಮತ್ತು ನಮ್ಮ ಡಾಲಿ ಧನಂಜಯ್ ಅವರು. ಇದೇ ವಾರ ಚಿತ್ರ ಬಿಡುಗಡೆ ಆಗುತ್ತೆ. ಕನ್ನಡ ತೆಲುಗು ಅಲ್ಲಿ ರಿಲೀಸ್ ಆಗುತ್ತೆ ಮತ್ತು ಪ್ಯಾನ್ ಇಂಡಿಯಾ ಇರ್ಬೋದು, ಹೇಳೋಕ್ಕಾಗಲ್ಲ. ಯಾಕಪ್ಪ ಅಂದರೆ ಇದು ಸ್ವಲ್ಪ ಸಸ್ಪೆನ್ಸ್ ಥ್ರಿಲ್ಲರ್ ಮೂವಿನೇ ಅಂತ ಹೇಳ್ಬೋದು. ಪೂರಾ ಫಿಲ್ಮ್ ಬರೀ ದುಡ್ಡು ಹಿಂದೆನೇ ಹೋಗುತ್ತೆ. ಜೀಬ್ರಾ ಚಿತ್ರದ ಮ್ಯೂಸಿಕ್ ಡೈರೆಕ್ಟರ್ ಬಂದ್ಬಿಟ್ಟು ನಮ್ಮ KGF ಕಿಂಗ್ ಆದಂಥ ರವಿ ಬಸ್ರೂರವರು ಮತ್ತು ಭೈರತಿನಲ್ಲಿ ಕೂಡ ಅವರು ಸಾಕಷ್ಟು ಮ್ಯೂಸಿಕ್ ಸೂಪರ್ ಮ್ಯೂಸಿಕ್ ಕೊಟ್ಟವ್ರೆ. ಜೀಬ್ರಾ ಫಿಲ್ಮಲ್ಲಿ ಬ್ಯಾಕ್ಗ್ರೌಂಡ್ ಸ್ಕೋರ್ ಮಾತ್ರ ಹೈಲೈಟ್ ಇರುತ್ತೆ ಅಂತ ಅನ್ಕೊತೀನಿ. ಇದೇ ವಾರ ಜೀಬ್ರಾ ಚಿತ್ರ ರಿಲೀಸ್ ಆಗುತ್ತೆ. ನಮ್ಮ ಡಾಲಿ ಧನಂಜಯ್ ಅವರು ಕನ್ನಡದಲ್ಲೂ ಕೂಡ ಡಬ್ ಇದೆ. ಈ ಚಲನಚಿತ್ರನ ಯಾರು ಮಿಸ್ ಮಾಡೋಕ್ಕೆ ಹೋಗಬೇಡಿ. ಯಾಕಪ್ಪ ಅಂದರೆ ಪೂರಾ ಫಿಲ್ಮ್ ಬರೀ ದುಡ್ಡಿಂದನೇ ಹೋಗುತ್ತೆ. ಅಷ್ಟೊಂದು ಸಸ್ಪೆನ್ಸ್ ಥ್ರಿಲ್ಲರ್ ಮೂವಿ ಇದೆ. ದಯವಿಟ್ಟು ಯಾರು ಚಲನಚಿತ್ರನ ಮಿಸ್ ಮಾಡೋಕ್ಕೆ ಹೋಗಬೇಡಿ. ಯಾಕಂದರೆ ನಮ್ಮ ಕನ್ನಡದ ಡಾಲಿ ಧನಂಜಯ್ ಅವರು ಇದ್ದಾರೆ ಮತ್ತು ಕನ್ನಡದ ಸಾಕಷ್ಟು ಚಲನಚಿತ್ರಗಳ ರಿವ್ಯೂ ಮಾಡ್ತಿರ್ತೀನಿ. ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕಾನ್ ಒತ್ತಿ. ನಿಮ್ಗೇನು ಅನಿಸುತ್ತೋ ದಯವಿಟ್ಟು ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಕೂಡ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ, ಮತ್ತೆ ನಮಸ್ಕಾರ.